ಹಾಯ್ ಗೈಸ್ ನಾನು 5 ಗಂಟೆಗೆ ಎದ್ದಿದ್ದೆ. ಎದ್ದುಬಿಟ್ಟು ಮಾವಂಗೆಲ್ಲ ಟೀ ಕಾಯಿಸ್ಕೊಟ್ಬಿಟ್ಟು ಮತ್ತು ಇದು ನೈಟೇ ನಾನು ರಂಗೋಲಿ ಎಲ್ಲ ಬಿಟ್ಟಿದ್ದೆ ಸಗಣಿಲಿ ಸಾರಿಸ್ಬಿಟ್ಟು. ನೋಡಿ ನಾನು 7ರಿಂದ 4 ಈ ರಂಗೋಲಿ ಬಿಟ್ಟು ಈ ಥರ ಅಲಂಕಾರ ಮಾಡಿದ್ದೆ. ಮತ್ತು ತುಳಸಿ ಗಿಡಕ್ಕೂ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ, ಆಮೇಲೆ ಇದು ವೀಡಿಯೋ ಮಾಡ್ಕೊಂಡಿರೋದು ನಾನು ಬೆಳಗ್ಗೆ. ನೈಟ್ ನಾನು ಮನಗಬೇಕಲ್ಲ ಲೇಟಾಗಿತ್ತು, ವೀಡಿಯೋ ಮಾಡ್ಕೊಂಡ್ರೆ ಏನು ಕಾಣಲ್ಲ ಅಂದ್ಬಿಟ್ಟು ಆಮೇಲೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈ ಕಡೆ ಮಗನಿಗೆ ಎದ್ದಿದ್ರು ಹಾಲು ಕಾಯಿಸ್ಕೊಟ್ಬಿಟ್ಟು ನನ್ನ ಮಗಳು ನನ್ನ ಜೊತೆ ಕೋಪ ಮಾಡ್ತಾಯಿದ್ಲು, ಅವಳಿಗೂ ಸಮಾಧಾನ ಮಾಡಿ ಅವನಿಗೂ ಕೂಡ ಸಮಾಧಾನ ಮಾಡಿದೆ. ಹಾಯ್ ಗೈಸ್ ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ. ಸೊ ನಾನು ಈಗ ತಾನೇ ಸ್ನಾನ ಮಾಡ್ಕೊಬಂದೆ. 1 ವಾರದಿಂದ ಕೆಲಸ ಅಷ್ಟೊತ್ತಿಗೆ ಎದ್ದಿದ್ದು ಕಣ್ಣೆಲ್ಲ ಉರಿ ಕಾವು ಥರ ಆಗ್ಬಿಟ್ಟಿದೆ, ಕಾವು ಗಂಡು ಥರ ಕಣ್ಣೀರು ಹರಿತಾನೆ ಇರ್ತದೆ. ಆಮೇಲೆ ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ, ಸೊ 5 ಗಂಟೆಗೆ ಎದ್ದೆ. ಆಮೇಲೆ ಇದನ್ನು ಕೂಡ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ. ನೆನ್ನೆನೂ ಸ್ನಾನ ಮಾಡಿ ತಿಂಡಿ ಮಾಡ್ಕೊಂಡಿದ್ದೆ. ಇವತ್ತಿನ ಫುಲ್ ವೀಡಿಯೋ ವರಲಕ್ಷ್ಮಿ ಹಬ್ಬದ್ದೇ ಆಗಿರುತ್ತೆ. ನಾನು ಹೇಗೆ ಮಾಡ್ತೀನಿ, ಮೊದಲು ನಾನು ಇಲ್ಲಿ ಮಾಡ್ತಿದ್ದೆ. ಇಲ್ಲಿ ಇದಿತ್ತಲ್ವ, ಇಲ್ಲಿ ಇದಿಟ್ಟಿದ್ದೆ, ಇಲ್ಲಿ ಸೋಫಾ ಇಟ್ಟಿದ್ದೆ, ಇಲ್ಲಿ ದಿವಂಕಟ್ ಬಾಕ್ಸ್ ಇಟ್ಟಿದ್ದೆ. ಆಗ ನಾನು ಏನು ಮಾಡ್ತಿದ್ದೆ, ಅದ್ರ ಮೇಲಿರೋ ಹಾಸಿಗೆ ಎಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಮಾಡ್ತಿದ್ದೆ. ಆಗ ಎಲ್ಲ ಎತ್ತಿಡಬೇಕು, ಮತ್ತು ಅದು ಮುಗಿದ್ಮೇಲೆ ಎಲ್ಲ ಜೋಡಿಸ್ಬೇಕಾಯ್ತು ನನಗೆ. ಅದ್ರ ಮಾರನೇ ಬೆಳಗ್ಗೆಗೆ ಫುಲ್ ಒಂದಿನ ಇಡೀ ಇದೇ ಆಯ್ತಿತ್ತು. ಅದಕ್ಕೆ ಈ ಸಲ ನಾನು ದೇವ್ರ ಮನೇಲೇ ಮಾಡೋಣ ಸಿಂಪಲಾಗಿ. ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಮನೆ ಸ್ವಲ್ಪ ಊರೊಳಗಡೆ ಇಲ್ಲ, ದೂರ ಇದೆ ಅಲ್ವಾ, ಅದರಿಂದ ಸೊ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರೋಲ್ಲ ಯಾರು ಕೂಡ, ಅದಕ್ಕೆ ನನಗೂ ಅಲ್ಲೆಲ್ಲ ಕರೆಯೋಕ್ಕೆ ಮುಜುಗರ ಆಗುತ್ತೆ. ಇಲ್ಲಾಂದರೆ ದೇವ್ರ ಮೆಚ್ಚೋ ಥರ ಮಾಡಬೇಕು. ವರಲಕ್ಷ್ಮಿ ಹಬ್ಬ ಜನಗಳು ಕರೆಯೋಕೆ ಹೋಗ್ಸರೇ ಮಾಡಬೇಕು ಅಂತಿಲ್ಲ. ದೇವ್ರಿಗೆ ಮತ್ತು ನಮ್ಮ ಮನೆಗೆ ಮಕ್ಕಳಿಗೆ ಹಣ ಧನ ಲಾಭ ಇರ್ಬೋದು, ಹಣಕಾಸಿನ ಸಾಲ ಬಾಧೆ ಇರ್ಬೋದು, ಮತ್ತು ಆಯುಷು ಆರೋಗ್ಯವಾಗಿ ಇರ್ಬೋದು, ಇವೆಲ್ಲಕ್ಕೂ ತಾನೇ ವರಲಕ್ಷ್ಮಿ ಹಬ್ಬ ಅಂತ ಮಾಡೋದು. ಬರೀ ಜನಗಳು ಕರೆಯೋಕೆ ಹೋಗ್ಸರ ಅಂತ ಅಲ್ವಲ್ಲ. ಸೊ ಆ ಕಾರಣದಿಂದ ನಮ್ಮ ಮನಸ್ಸಿಗೆ ಒಪ್ಪೋ ಥರ ಮಾಡ್ತೀನಿ ನಾನು. ಸೊ ಅದಕ್ಕೆ ನಾನು ಈ ಸಲ ದೇವ್ರ ಮನೆ ಒಳಗೆ ಕೂರ್ಸೋಣ ಅಂತಿದ್ದೀನಿ. ಇನ್ನೂ ನಾನು ಹಣೆಗೂ ಇಕ್ಕಿಲ್ಲ. ನಾಷ್ಟಕ್ಕೆ ನೈಟ್ ದೋಸೆಗೆ ಅರ್ಸಿ ಮಡಗಿದೆ, ಚಟ್ನಿ ಅರ್ಸಿದ್ರೆ ನಾಷ್ಟ ಆಗೋಗುತ್ತೆ. ಮಧ್ಯಾಹ್ನಕ್ಕೆ ನಿಧಾನಕ್ಕೆ ಅಡುಗೆ ಮಾಡ್ಕೋಬೋದು. ಈಗ ಕೈ ನೋವ್ತಾ ಇದೆ, ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಈಗ ನಾನು ಹೇಗೆ ಉಡಿಸ್ತೀನಿ ಮತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ನಾನು ಇಲ್ಲಿ ಮಾಡೋಕ್ಕೋಸ್ಕರ ಬ್ಯಾಕ್ ಡ್ರಾಪ್ನ ತೊಗೊಂಡಿದ್ದೆ, ತುಂಬ ಹಿಟ್ಟೆಲ್ಲ ತೊಗೊಂಡಿದ್ದೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು. ಈ ಅಲ್ಲ, ನಾನು ಒಂದು 2-3 ವರ್ಷದಲ್ಲೇ ತೊಗೊಂಡು ಮಡಿಕೊಂಡಿದ್ದೆ. ಸೊ ಆದರೂ ಪರವಾಗಿಲ್ಲ, ಇರಲಿ, ಏನಾದರೂ ಬೇರೆದಕ್ಕಾಗುತ್ತೆ ಅಲ್ವ ಬ್ಯಾಕ್ ಡ್ರಾಪು. ಈಗ ಸೊ ಈ ವರ್ಷ ಇಲ್ಲೇ ಮಾಡೋಣ ಅಂದ್ಕೊಂಡಿಲ್ಲ, ದೇವ್ರ ಮನೇಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷ ಇಲ್ಲೇ ಮಾಡ್ಬೋದಲ್ವ, ಸೊ ಅವೇನು ವೇಸ್ಟ್ ಆಗೋಲ್ಲ. ಸೊ ಈಗ ನನ್ನ ಮಗನಿಗೆ ಸ್ನಾನ ಮಾಡಿಸಾಯಿತು, ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ 3 ಜನ ಸ್ನಾನ ಮಾಡಿಲ್ಲ. ಈಗ ಮನೆಯೆಲ್ಲ ನೈಟು ನಾನು 10:30-11 ಗಂಟೆಲಿ ಮನೆಯೆಲ್ಲ ಸೀಟ್ಬಿಟ್ಟಿದ್ದೀನಿ. ಮನೆಯಲ್ಲೂ ಸೀಟೋಂಗಿಲ್ಲ, ಸ್ವಲ್ಪ ಪಾತ್ರೆ ಇದೆ ಅಷ್ಟೇ, ಕಸ ಎಲ್ಲನೂ ಗುಡಿಸಿದ್ದೀನಿ. ಸದ್ಯಕ್ಕೆ ಈಗ ದೇವ್ರಿಗೆ ಅಲಂಕಾರ ಮಾಡಬೇಕು, ಮತ್ತು ದೇವ್ರು ಹೇಗೆ ಗುಡಿಸ್ತೀನಿ, ಹೇಗೆ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ಕಂಪ್ಲೀಟ್ ವೀಡಿಯೋ ಇದು ವರಲಕ್ಷ್ಮಿದೇ ಆಗಿರುತ್ತೆ. ಸೊ ಯಾರೆಲ್ಲ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವೀಡಿಯೋ ಪೋಸ್ಟ್ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಮುಕ್ಕೋಡೆ ಎಲ್ಲ ತೊಳ್ಕೊಂಡು ಮುಕ್ಕೋಡಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೆ. ನಾನು ಹಿಂದೊಂದು ದಿನ ಮಾಡ್ಕೋತಿದ್ದೆ, ಈ ಸಲ ಏನೂ ಕಣೆ ಕೆಲಸನೇ ಮುಗಿತಿತ್ತಿಲ್ಲ. ಅದಕ್ಕೆ ಮುಕ್ಕೋಡಕ್ಕೆ ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಇದ್ದೆ. 1 ವರ್ಷ ತೆಗೆದು ಮಡಿಕೊಂಡಿರೋದು ಪ್ರತಿ ವರ್ಷ ಆಗುತ್ತೆ ಅಲ್ವಾ, ಅದಾದಮೇಲೆ ನಾನು ಎತ್ತಿಟ್ಕೊಂಡು ಬಿಡ್ತೀನಿ. ಅವೆಲ್ಲನೂ ಡೈಲಿಗೆ ಯೂಸ್ಗೆ ಇಡಲ್ಲ ನಾನು. ವರ್ಷಕ್ಕೊಂದ್ಸಲ ಈ ಹಬ್ಬಕ್ಕೆ ತೆಗೆದುಬಿಟ್ರೆ ಇನ್ನು ಮತ್ತೆ ಇದಾದಮೇಲೆ ತೆಗೆದಿಟ್ಕೊಳ್ಳೋದು. ಅದಾದಮೇಲೆ ನಾನು ದೇವ್ರ ಮನೆಯಲ್ಲ ಕೂರ್ಸೋಣ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಮುಕ್ಕಾಡನ್ನು ಕೂಡ ರೆಡಿಯಾಗಿ ಎತ್ತಿಟ್ಬಿಟ್ಟು ಈಗ ನಾನು ಒಂದು ಪಾವು ಅಕ್ಕಿನ ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟು, ಆಮೇಲೆ ನಾನು ಇದು ಹಾಲಿನ ಕ್ಯಾನ್ನ ತೊಗೊಂಡಿದ್ದೀನಿ, ನೀಟಾಗಿ ಕೂರುತ್ತೆ ಅಂತ. ನಾನು ಸುಮಾರು ಜನ ಒಂದು ವೆರೈಟಿ ಮಾಡ್ತಾರಲ್ವ, ಅವ್ರ ಹತ್ರ ನೋಡಿದ್ದೆ ನೀಟಾಗಿ ಸೀರೆ ಎಲ್ಲ ಉಟ್ಸ್ಬೋದು ಅಂತ. ಆಮೇಲೆ ನೋಡಿ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕೈಯೆಲ್ಲ ಜೋಡಿಸಿ ಇದನ್ನು ಕೂಡ ಇಟ್ಟು ಸೈಡ್ ನೋಡ್ಕೊತಿದ್ದೆ ಕರೆಕ್ಟಾಗಿ ಆಗುತ್ತಾ ಅಂತ. ಪರ್ಫೆಕ್ಟಾಗಿ ಆಗುತ್ತೋ ಆಗ ಅದನ್ನ ತೆಗೆದಿಟ್ಬಿಟ್ಟು ಸೀರೆಗೆ ಪಿನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಪಿನ್ ಮಾಡ್ಕೊಂಡಿರೋದು ನಾನು
ಶನಿ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಸುಮಾರು ವೀಡಿಯೋ ಡಿಲೀಟೇ ಆಗಿಬಿಟ್ಟಿದೆ. ನಾನು ಆನಲ್ಲಿದೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಿದ್ದೆ, ಅದೆಲ್ಲ ವೀಡಿಯೋನೇ ಆಗಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಅದಾದಮೇಲೆ ಎಲ್ಲ ಅಲಂಕಾರ ಮಾಡಿ ಈ ಥರ ಕಾಣಿಸ್ತಿತ್ತು. ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಮ್ಮ ಈ ಥರ ಕಾಣಿಸ್ತಿದ್ದು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಈ ಸಲ ನಾನು ಕಾಲನ್ನ ಅಟ್ಯಾಚ್ ಮಾಡಿದ್ದಿಲ್ಲ, ಬೇಡ ಅಲ್ಲಿ ಇಡೋಕ್ಕೂ ಕಾಲು ಹಾಕಿ ಇಲ್ಲಿ ಕೂಡ್ಸೋಕ್ಕೂ ಜಾಗ ಕಮ್ಮಿ ಇತ್ತು. ಅದರಿಂದ ನಾನು ಈ ಥರನೇ ಕೈ ಜೋಡಿಸಿ ಮಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ತುಂಬ ಪೇಷನ್ಸಲ್ಲಿ ಮಾಡಿದ್ದೀನಿ. ಹೆಂಗಾಗುತ್ತೋ ಏನೋ, ನನಗೆ ನೆಟ್ಗೆ ಸೀರೆ ಉಟ್ಕೊಳಕ್ಕೆ ಬರೋಲ್ಲ, ಹೆಂಗೆ ಉಡ್ಸ್ತೀನೋ ಅಂತ ತುಂಬ ಚೆನ್ನಾಗೇ ಉಡ್ಸಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರೆಲ್ಲ ದೇವ್ರಿಗೆ ಆರತಿ ಬೆಳಗ್ಗೆ, ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ನಾನು ಡ್ರೆಸ್ಸಿಂದ ಸ್ಯಾರಿ ಉಟ್ಕೊಂಡಿದ್ದೆ ಅಲ್ವಾ, ಈ ಥರ ಸಿಂಪಲ್ ಸ್ಯಾರಿ ಉಟ್ಟಿದ್ದೆ. ಆಮೇಲೆ ಅಡುಗೆ ಮಾಡೋಕ್ಕೆ ನಾನು ಎಲ್ಲನೂ ಹರಗ್ಬಿಟ್ಟಿದ್ದೀನಿ. ನಾನು ಹಿಂಗೇ ಅಡುಗೆ ಬೇಗ ಆಗಬೇಕಾದ್ರೆ ಎಲ್ಲನೂ ಹರಗ್ಬಿಡ್ತೀನಿ. ಅಡುಗೆನೂ ಕೂಡ ಮುಗಿಸಿ ಊಟಕ್ಕೂ ಎಲ್ಲರಿಗೂ ಇಕ್ಕೊಟ್ಟೆ. ಆಮೇಲೆ ನೋಡಿ ಎಲ್ಲನೂ ಹೂವು ಜಾಸ್ತಿ ಇತ್ತು ಅಂತ ನನ್ನ ಮಗಳನ್ನ ಎತ್ತಿಡು ಅಂದರೆ ಅವಳು ಅಲ್ಲೇ ಇಟ್ಟಿದ್ದಾಳೆ. ಅನ್ನ ಸಾಂಬಾರು ಕೋಸಂಬರಿ ಎಲ್ಲನೂ ಹಂಗಾಗಿ ಇಟ್ಟಿದ್ದೆ. ಆಮೇಲೆ ಒಟ್ಟಿಗೆ ಊಟ ಎಲ್ಲ ಆದಮೇಲೆ ಎತ್ತಿಟ್ಕೊಳ್ಳೋಣ ಅಂತ. ಇನ್ನು ನನಗೂ ತುಂಬ ಹಶ್ವಾಗ್ತಿತ್ತು. ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಅನ್ನ ಸಾಂಬಾರು ಮಾಡಿಬಿಟ್ಟು ಕೋಸಂಬರಿ ಮಾಡಿಬಿಟ್ಟು ಒಬ್ಬಿಟ್ಟು ಮತ್ತು ಪಾಯಸ ಮಾಡಿದ್ದೆ. ಹಾಗೆ ಇನ್ನೊಂದು ದಿನ ಚಿರೋಟಿ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಉಪ್ಪಿನಕಾಯಿ ಉಪ್ಪು ಎಲ್ಲ ಇಟ್ಕೊಂಡು ತಿಂತಾಯಿದ್ದೆ. ನಾನು ಹಬ್ಬದ ದಿನಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಇಷ್ಟ ನಮಗೆ, ಅದಕ್ಕೆ ನಾವೆಲ್ಲ ಬಾಳೆ ಎಲೆಯಲ್ಲೇ ಊಟ ಮಾಡ್ತೀವಿ. ಆಮೇಲೆ ಸಂಜೆ ಆಯಿತು ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಆರತಿ ಕೂಡ ಮಾಡ್ದು. ಹಾಗೆ ನನ್ನ ಮಗಳು ಯಾಕೋ ವೀಡಿಯೋನೇ ಮಾಡ್ತಾನೆ ಇರ್ತಿಲ್ಲ. ಇದನ್ನ ವೀಡಿಯೋ ಆಮೇಲೆ ಆರತಿ ಆದಮೇಲೆ ಮಾಡಿಕೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.